ಎಲ್ಲರಿಗೂ ನಮಸ್ಕಾರ. ಧನಸು ರಾಶಿಯವರೇ, ಇವತ್ತಿನ ಬಹಳ ವಿಶೇಷವಾಗಿರುವ ಜೂನ್ 18 ಗುರು ಪುಷ್ಯ ಯೋಗ. ಈ ದಿನ ರಾಯರ ಅನುಗ್ರಹ ಸಂಪೂರ್ಣವಾಗಿ ಧನಸು ರಾಶಿಯವರ ಜೀವನದ ಮೇಲೆ ನೇರವಾಗಿ ಪರಿಣಾಮ ಬೀರ್ತಾ ಇದೆ. ಹೌದು, ಖಂಡಿತವಾಗಿ ಇಂದಿನಿಂದ ಇನ್ನು ಮುಂದಿನ ಹಲವಾರು ವರ್ಷಗಳವರೆಗೆ ಸಂಪೂರ್ಣವಾಗಿ ದೇವರ ಕೃಪೆಗೆ ಮತ್ತು ಆಶೀರ್ವಾದಕ್ಕೆ ಪಾತ್ರರಾಗ್ತಾ ಇದ್ದೀರಾ. ಒಟ್ಟಾರೆಯಾಗಿ ಜೂನ್ 18, 19, 20, 21 ದಿನಗಳ ನಂತರ ನಿಮ್ಮ ಜೀವನದಲ್ಲಿ ನಡೆಯುವಂತಹ ಬಹುತೇಕವಾಗಿರುವ ದೊಡ್ಡದಾದ ಬದಲಾವಣೆಗಳು, 6 ಸಿಹಿ ಸುದ್ದಿಗಳು, 6 ಘಟನೆಗಳು, ಒಬ್ಬ ಹೊಸ ವ್ಯಕ್ತಿಯ ಭೇಟಿ ಎಲ್ಲವೂ ಕೂಡ ನಿಮ್ಮ ಜೀವನವನ್ನು ಬದಲಾಯಿಸುತ್ತದೆ. ಈಗ ಎಲ್ಲಿಯೂ ನಿಲ್ಲಿಸಬೇಡಿ, ಏಕೆಂದರೆ ಮುಂದಿನ ಕೆಲವು ಸೆಕೆಂಡುಗಳಲ್ಲಿ ಬರುವಂತಹ ಮಾತುಗಳು ಇಡೀ ನಿಮ್ಮ ಜೀವನವನ್ನೇ ಬದಲಾಯಿಸಬಹುದು. ಮತ್ತು ನೀವು ಈ ಸಮಯದಲ್ಲಿ ಈ ವಿಡಿಯೋವನ್ನು ನೋಡುತ್ತಿದ್ದರೆ ಇದು ಕೇವಲ ಕಾಕತಾಳೀಯವಲ್ಲ, ಇದು ಒಂದು ಸಂಕೇತ ಮತ್ತು ದೊಡ್ಡದಾಗಿರುವಂತಹ ಏನನ್ನೋ ಪಡೆದುಕೊಳ್ಳುವಂತಹ, ವಿಶೇಷವಾಗಿ ಧನಸು ರಾಶಿಯವರಿಗೆ ಯಾವುದೇ ರೀತಿಯ ಕಾಕತಾಳೀಯ ಆಕಸ್ಮಿಕವಾದ ಘಟನೆಗಳು ನಡೆಯೋದಿಲ್ಲ. ಅದರ ಬದಲಾಗಿ ಈ ಒಂದು ರಾತ್ರಿ ಸಾಮಾನ್ಯವಾಗಿರುವ ರಾತ್ರಿಯಾಗಿರೋದಿಲ್ಲ. ಇಂದು ರಾತ್ರಿ ನಿಮ್ಮ ಜೀವನದಲ್ಲಿ 6 ವಿಶೇಷವಾದ ಸಿಹಿ ಸುದ್ದಿಗಳ ಬಾಗಿಲು ತಟ್ಟುತ್ತವೆ. ಅದರ ಪರಿಣಾಮ ಇವತ್ತಿಗೆ ಮಾತ್ರವಲ್ಲ, ಮುಂಬರುವಂತಹ ಹಲವಾರು ವರ್ಷಗಳವರೆಗೆ ಇರುತ್ತದೆ. ಮತ್ತು ಈ ಸಮಯದಲ್ಲಿ ಅವುಗಳನ್ನು ನೀವು ಕೇಳಿಕೊಂಡ ನಂತರ ನಿಮ್ಮ ಜೀವನದಲ್ಲಿ ಆಶ್ಚರ್ಯಕರವಾದ ಘಟನೆಗಳು, ಜೀವನದಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಸಮಸ್ಯೆಗೆ ಸೂಕ್ತವಾದ ಪರಿಹಾರ, ಉತ್ತರ ರಾಯರ ಅನುಗ್ರಹದಿಂದ ಸಿಗ್ತಾ ಹೋಗುತ್ತೆ. ಈ ಒಂದು ಸುದ್ದಿ ನಿಮ್ಮ ಇಡೀ ಕುಟುಂಬದ ಯೋಜನೆಯನ್ನೇ ಬದಲಾಯಿಸಬಹುದು. ಆದರೆ ಅತ್ಯಂತ ಆಶ್ಚರ್ಯದ ವಿಚಾರ ಕೂಡ ಇನ್ನೂ ಒಂದು ಬಾಕಿ ಇದೆ. ಏಕೆಂದರೆ ಇಂದು ರಾತ್ರಿ ಒಂದು ಹೆಸರು, ಒಂದು ಹೊಸ ಸುದ್ದಿ, ಒಂದು ಸೂಚನೆ ನಿಮ್ಮ ಜೀವನಕ್ಕೆ ಬರುತ್ತದೆ. ಅದು ಕಳೆದ ಹಲವಾರು ವರ್ಷಗಳಿಂದ ನಿಂತು ಹೋಗಿದ್ದಂತಹ ನಿಮ್ಮ ಖುಷಿಯನ್ನು ಹಠಾತ್ ಆಗಿ ನಿಮ್ಮ ಮನೆ ಕಡೆಗೆ ಎಳೆದು ತರುತ್ತದೆ. ಆದರೆ ಅಪಾಯ ಏನೆಂದರೆ, ನೀವು ಈ ಒಂದು ಅವಕಾಶವನ್ನ, ಸಂಕೇತವನ್ನ ಗುರುತಿಸಲು ತಡ ಮಾಡಬೇಡಿ. ಆ ಮನೆ ಬಾಗಿಲಿಗೆ ಬಂದಿರತಕ್ಕಂತಹ ಅವಕಾಶವನ್ನ ಶಾಶ್ವತವಾಗಿ ಪಡೆದುಕೊಳ್ಳುವಂತಹ ವಿಧಾನವನ್ನ ವಿಡಿಯೋದ ಕೊನೆಯಲ್ಲಿ ಒಂದು ಪರಿಹಾರದ ಮೂಲಕ ತಿಳಿಸಿಕೊಡ್ತೇವೆ. ಅದನ್ನು ಅನುಸರಿಸಿದರೆ ಖಂಡಿತವಾಗಿ ನಿಮ್ಮ ಅದೃಷ್ಟ ನಿಮ್ಮನ್ನ ಬಿಟ್ಟು ಎಲ್ಲೂ ಹೋಗೋದಿಲ್ಲ. ನೀವು ತಡ ಮಾಡದೆ ಈ ವಿಡಿಯೋವನ್ನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಅದೇ ರೀತಿ ನಾವು ತಿಳಿಸುವಂತಹ ಪರಿಹಾರದಲ್ಲಿ ಸಣ್ಣ ಪುಟ್ಟ ತಪ್ಪುಗಳು ಕೂಡ ಈ ಅವಕಾಶವನ್ನ ಶಾಶ್ವತವಾಗಿ ದೂರವಾಗುವಂತೆ ಮಾಡಿಬಿಡುತ್ತದೆ, ವಾಪಸ್ ಹೊರಟು ಹೋಗುತ್ತದೆ. ಆದ್ದರಿಂದ ವಿಡಿಯೋವನ್ನ ಮಧ್ಯದಲ್ಲಿ ಬಿಡಬೇಡಿ. ನೀವು ನಿಜವಾಗಿರುವಂತಹ ಧನಸು ರಾಶಿಯವರಾಗಿದ್ದರೆ ಈಗಲೇ ಕಮೆಂಟ್ನಲ್ಲಿ ಹರ ಹರ ಮಹಾದೇವ ಎಂದು ಬರೆಯಿರಿ. ಏಕೆಂದರೆ ಭೋಲೆನಾಥನಾದ ಶಂಕರನ ಅನುಗ್ರಹ ಇಲ್ಲದೆ ಯಾವುದೇ ಯೋಗಗಳು ಸೃಷ್ಟಿಯಾಗೋದಿಲ್ಲ. ಬಹುತೇಕ ನಿಮ್ಮ ಕೆಲಸಗಳಲ್ಲಿ ಅಸಾಧ್ಯವಾಗಿರುವಂತಹ ಕಾರಣ, ನಿಮ್ಮ ಆಸೆ ಕನಸುಗಳು ಮಧ್ಯದಲ್ಲಿ ನಿಂತಿರುವಂತಹ ಕಾರಣ, ಈಗ ಶಂಕರನ ಆಶೀರ್ವಾದ ಕೂಡ ಬಹಳ ಮುಖ್ಯವಾಗಿರುತ್ತದೆ. ಜೂನ್ ತಿಂಗಳು 18ನೇ ತಾರೀಕು ಬಹಳ ವಿಶೇಷವಾಗಿರುವ ಸಮಯ. ಆದ್ದರಿಂದಾಗಿ ನಿಮ್ಮ ಮನೆ ಮನಸ್ಸು, ನಿಮ್ಮ ಜೀವನದಲ್ಲಿ ಹಲವಾರು ತಿಂಗಳುಗಳಿಂದ ನೀವು ಬಹಳಷ್ಟು ನೋವನ್ನು ಸಹಿಸಿದ್ದೀರಾ. ಹೊರಗಿನಿಂದ ನೀವು ಗಟ್ಟಿಯಾಗಿ ಕಾಣುತ್ತಿದ್ದೀರಾ, ಆದರೆ ಒಳಗೊಳಗೆ ನೀವು ಮುರಿದು ಹೋಗಿರ್ತೀರಾ. ಕೆಲವೊಮ್ಮೆ ಹಣದ ಸಮಸ್ಯೆ ಆಗಿರಬಹುದು, ಕೆಲವೊಮ್ಮೆ ನಿಮ್ಮ ಆಪ್ತರ ಚಿಂತೆ ಆಗಿರಬಹುದು, ಕೆಲವೊಮ್ಮೆ ಬದಲಾಗುತ್ತಿರುವಂತಹ ಮನುಷ್ಯರ ಮುಖವಾಡಗಳು ನಿಮ್ಮ ಕಣ್ಣ ಮುಂದೆ ಬರ್ತಾ ಇದೆ. ಇದು ನಿಮ್ಮ ಕಣ್ಣೀರಿಗೆ ಮತ್ತು ನಿಮ್ಮ ಚಿಂತೆಗೆ ಕಾರಣವಾಗಿದೆ. ಒಟ್ಟಾರೆಯಾಗಿ ಧನಸು ರಾಶಿಯವರೇ, ಈ ಸಮಯದಲ್ಲಿ ಅತ್ಯಂತ ನೋವು ಆಗಿದ್ದು ಯಾವಾಗ ಅಂದರೆ, ನೀವು ಅತ್ಯಂತ ನಂಬಿದಂತಹ ವ್ಯಕ್ತಿಗಳೇ ನಿಮ್ಮನ್ನ ನಂಬಿಕೆಯನ್ನು ಅರ್ಥ ಮಾಡಿಕೊಳ್ಳಲಿಲ್ಲ ಮತ್ತು ನಿಮ್ಮನ್ನ ನಡು ನೀರಿನಲ್ಲಿ ಕೈಬಿಟ್ಟು ಹೋಗಿದ್ದಾರೆ. ಏಕೆಂದರೆ ಸಮಯ ಈಗ ನಿಮ್ಮ ಪರವಾಗಿ ಬದಲಾಗುತ್ತಿದೆ. ಹಿಂದಿನಿಂದ ನಿಮ್ಮ ಗ್ರಹಗಳು ಒಂದು ರೀತಿಯಲ್ಲಿ ಚಲಿಸುತ್ತವೆ. ಅದು ಹಠಾತ್ ಆಗಿ ನಿಮ್ಮ ಜೀವನಕ್ಕೆ ಒಬ್ಬ ವ್ಯಕ್ತಿಯನ್ನು ಹಿಂತಿರುಗಿ ಬರುವಂತೆ ಮಾಡ್ತಾ ಇದೆ. ಯಾರು ಹೋದ ಮೇಲೆ ಎಲ್ಲವೂ ಚೆಲ್ಲಾಪಿಲ್ಲಿಯಾಗಿತ್ತು. ಅದು ನಿಮ್ಮ ಸ್ನೇಹಿತನಾಗಿರ್ಬೋದು, ಆಪ್ತನಾಗಿರ್ಬೋದು, ಅಥವಾ ನಿಮ್ಮ ಸಂಬಂಧಿ ಆಗಿರ್ಬೋದು, ನೀವು ಮನಸಾರೆ ಪ್ರೀತಿಸಿದಂತಹ ಯಾರೋ ಒಬ್ಬರಾಗಿರಬಹುದು. ಆದರೆ ಆಗಲಿರುವುದು ನೀವು ಕನಸಿನಲ್ಲಿ ಯೋಚಿಸಿರೋದಿಲ್ಲ. ಏಕೆಂದರೆ ಈ ವಾಪಸ್ ಕೇವಲ ಯಾವುದೋ ಒಂದು ಕನಸಿನಲ್ಲಿ ಬರ್ತಕ್ಕಂಥ ವ್ಯಕ್ತಿಯದ್ದಾಗಿರೋದಿಲ್ಲ. ಒಂದು ವಾಪಸ್ ನಿಮ್ಮ ಖುಷಿಯದ್ದಾಗಿರುತ್ತದೆ, ನಿಮ್ಮ ಹಲವಾರು ವರ್ಷಗಳ ಕನಸಾಗಿರುತ್ತದೆ. ಇಲ್ಲಿ ದೊಡ್ಡ ಅಪಾಯ ಕೂಡ ಅಡಗಿದೆ. ಈ ಸಮಯದಲ್ಲಿ ನಿಮ್ಮ ಸುತ್ತಮುತ್ತ ಒಬ್ಬ ವ್ಯಕ್ತಿ ಇದ್ದಾನೆ. ಅವನು ಹೊರಗೆ ನಿಮ್ಮ ಹಿತೈಷಿಯಂತೆ ನಟಿಸುತ್ತಾನೆ, ನಿಮ್ಮನ್ನು ಹೊಗಳುತ್ತಾನೆ, ಆದರೆ ಒಳಗೊಳಗೆ ನಿಮ್ಮ ವಿರುದ್ಧ ಸಂಚು ರೂಪಿಸುತ್ತಾನೆ, ಏಳಿಗೆಯನ್ನು ನೋಡಿ ಹುರಿದುಕೊಳ್ಳುತ್ತಾನೆ. ಕಳೆದ ಕೆಲವು ದಿನಗಳಲ್ಲಿ ನೀವು ಅವನ ಬಗ್ಗೆ ಅನುಭವಿಸಿದಂತಹ ಪ್ರತಿಯೊಂದು ಮಾತು ಮತ್ತು ತೊಂದರೆಗಳು ಮತ್ತು ನಿಮ್ಮ ಜೀವನದಲ್ಲಿ ನಡೆತಕ್ಕಂತಹ ಜಗಳಗಳು, ಮನಸ್ತಾಪಗಳನ್ನೆಲ್ಲ ತಿಳಿದುಕೊಂಡು ನಿಮ್ಮ ವಿರುದ್ಧ ಷಡ್ಯಂತ್ರವನ್ನು ರೂಪಿಸ್ತಾ ಇರುವಂತಹ ವ್ಯಕ್ತಿಯ ಬಗ್ಗೆ ಎಚ್ಚರಿಕೆಯಿಂದ ಇರಬೇಕು. ಅವರು ನಿಮ್ಮ ಬಗ್ಗೆ ಇಲ್ಲ ಸಲ್ಲದ ಮಾತುಗಳನ್ನು ಬೇರೆಯವ್ರ ಜೊತೆ ಆಡ್ತಾ ಇದ್ದಾರೆ. ನಿಮ್ಮ ಪ್ರಯತ್ನಗಳನ್ನು ದೌರ್ಬಲ್ಯವನ್ನಾಗಿ ಮಾಡಲು ಪ್ರಯತ್ನಿಸ್ತಾ ಇದ್ದಾರೆ. ಆದ್ದರಿಂದಾಗಿ ಈ ಸಮಯದಲ್ಲಿ ನಿಮ್ಮ ಜೀವನದಲ್ಲಿ ನಿಮ್ಮ ರಹಸ್ಯವನ್ನು ಯಾರೊಂದಿಗೂ ಕೂಡ ಹಂಚಿಕೊಳ್ಳಬೇಡಿ. ಮುಂಬರುವಂತಹ ಕೆಲವು ದಿನಗಳು ವಿಶೇಷವಾಗಿ ನಿಮ್ಮ ಹಣ ಮತ್ತು ಭವಿಷ್ಯದ ಯೋಚನೆಯನ್ನು ಸಂಪೂರ್ಣವಾಗಿ ಶಾಂತವಾಗಿರಿಸಿ. ಏಕೆಂದರೆ ಈ ಬಾರಿ ಮಹಾದೇವ
ಮಹಾದೇವ ನಿಮ್ಮ ಗೆಲುವನ್ನು ದೊಡ್ಡದಾಗಿ ನೋಡಬೇಕೆಂದು ಬಯಸಿದ್ದಾರೆ. ರಾಯರ ಅನುಗ್ರಹ ಆಶೀರ್ವಾದ ಖಂಡಿತವಾಗಿ ನಿಮ್ಮ ಕನಸುಗಳ ಮೇಲೆ ಸಕಾರಾತ್ಮಕವಾದ ಪರಿಣಾಮವನ್ನು ಬೀರುತ್ತದೆ. ನಿಮ್ಮ ಜೀವನದಲ್ಲಿ ನೀವು ಅಂದುಕೊಂಡಷ್ಟು ಉತ್ತಮವಾದ ಮಟ್ಟಕ್ಕೆ ಆದಷ್ಟು ಬೇಗ ತಲುಪುತ್ತೀರಾ. ನಿಮ್ಮ ಕನಸುಗಳು ನನಸಾಗುತ್ತದೆ. ನಿಮ್ಮ ಬಹುದಿನಗಳ ಆಸೆಗಳನ್ನು ಈಡೇರಿಸಿಕೊಳ್ಳುವಂತಹ ಸಮಯ ಈಗ ಹತ್ತಿರಕ್ಕೆ ಬಂದಿದೆ. ಈಗ ಜಗತ್ತು ನೋಡುತ್ತಲೇ ಉಳಿಯುತ್ತದೆ. ನೀವು ಮುಂದುವರಿತಾ ಹೋಗುತ್ತೀರಿ. ಮೊದಲಿನ ಸಿಹಿ ಸುದ್ದಿ ಏನು ಅಂತ ನೋಡೋದಾದರೆ, ಇಂದು ಸಂಜೆಯ ನಂತರ ನಿಮ್ಮ ಸುತ್ತಮುತ್ತ ಹಠಾತ್ ಆದ ಒಂದು ಶಕ್ತಿ ಬದಲಾಗಲು ಶುರುವಾಗುತ್ತದೆ. ನಿಮಗೆ ಅನಿಸುತ್ತದೆ ಯಾವುದೋ ಅದೃಷ್ಟ ಶಕ್ತಿ ಪದೇ ಪದೇ ಒಂದೇ ದಿಕ್ಕಿನಲ್ಲಿ ತಳ್ಳುತ್ತಿದೆ ಎಂದು. ಮತ್ತು ಅದೇ ಸಮಯವಾಗಿರುತ್ತೆ ನಿಮ್ಮ ಮೊದಲ ಸುದ್ದಿ ನಿಮ್ಮ ಜೀವನವನ್ನು ಪ್ರವೇಶಿಸುತ್ತದೆ. ಈ ಸುದ್ದಿ ಹಣಕ್ಕೆ ಸಂಬಂಧಿಸಿರಬಹುದು, ನಿಂತು ಹೋಗಿರುವಂತಹ ಕೆಲಸಕ್ಕೆ ಸಂಬಂಧಿಸಿರಬಹುದು, ಹಳೆಯ ಕೆಲಸದಿಂದ ಹಠಾತ್ ಆಗಿ ಲಾಭ ಸಿಗಬಹುದು, ಅಥವಾ ನಿಮ್ಮ ಜೀವನದಲ್ಲಿ ದೊಡ್ಡದಾದ ಅವಕಾಶ ಬರಬಹುದು. ಒಟ್ಟಾರೆಯಾಗಿ ಇದನ್ನು ನಿಮಗೆ ನಂಬಿಕೆ ಬರದೇ ಇರುವಷ್ಟು ವೇಗವಾಗಿ ಇದೆಲ್ಲ ನಡೆದು ಹೋಗುತ್ತದೆ. ಆದರೆ ಇದೊಂದು ವಿಷಯವನ್ನು ನೀವು ಅರ್ಥ ಮಾಡಿಕೊಳ್ಬೇಕು. ಅದೇನೆಂದರೆ, ಅವಕಾಶ ಚಿಕ್ಕ ರೀತಿಯಲ್ಲಿ ಬರಬಹುದು. ಅವಕಾಶವನ್ನು ನೀವು ಚಿಕ್ಕದು ಎಂದು ನೆಗ್ಲೆಕ್ಟ್ ಮಾಡಬಹುದು. ಆದ್ದರಿಂದ ಚಿಕ್ಕ ಅವಕಾಶವಾಗಿರಲಿ ದೊಡ್ಡ ಅವಕಾಶವಾಗಿರಲಿ ಕೈ ಬಿಟ್ಟು ಬಿಡಬೇಡಿ. ಏಕೆಂದರೆ ಅನೇಕ ಬಾರಿ ಅದೃಷ್ಟದ ಬಾಗಿಲು ಚಿಕ್ಕ ವಸ್ತುಗಳ ಮೂಲಕ ತೆರೆದುಕೊಳ್ಳುತ್ತದೆ. ಮುಂಬರುವ ಕೆಲವು ದಿನಗಳು ಯಾವುದೋ ಒಂದು ಕಾಗದ, ಯಾವುದೋ ಒಂದು ಸಂದೇಶ, ವಸ್ತುಗಳು ನಿಮ್ಮ ಕಣ್ಣ ಮುಂದೆ ಬರಬಹುದು. ಹಣಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಒಂದು ಚೀಟಿ ಸಿಕ್ಕರೂ ಅದನ್ನು ಗಮನ ಇಟ್ಟು ಓದಿ, ಇಲ್ಲವಾದರೆ ದೊಡ್ಡ ನಷ್ಟ ಅನುಭವಿಸಬೇಕಾಗಿ ಬರುತ್ತೆ. ಇನ್ನು ಎರಡನೇ ಸಿಹಿ ಸುದ್ದಿ ಏನು ಅಂತ ಅಂದರೆ, ಮೊದಲನೇದಕ್ಕಿಂತ ದೊಡ್ಡ ಸಿಹಿ ಸುದ್ದಿ ಅಂದರೆ, ನಿಮ್ಮ ಮನೆಯಲ್ಲಿ ಬಹಳ ಬೇಗ ಪರಿಸ್ಥಿತಿಗಳು ಅದ್ಭುತವಾಗಿ ನಿರ್ಮಾಣವಾಗುತ್ತೆ. ವಾತಾವರಣ ಬದಲಾಗುತ್ತೆ. ಕಳೆದ ಹಲವಾರು ತಿಂಗಳಿಂದ ಮಾಯವಾಗಿದ್ದಂತಹ ಸಂತೋಷ, ಮನೆಯಲ್ಲಿ ಅಶಾಂತಿ, ತೊಂದರೆಗಳನ್ನು ಅನುಭವಿಸ್ತಾ ಇದ್ದರೆ, ಒತ್ತಡವನ್ನು ಎದುರಿಸ್ತಾ ಇದ್ದರೆ ಅದೆಲ್ಲ ದೂರವಾಗಿ ಖುಷಿ, ಸಂತೋಷ, ಶಾಂತಿ, ನೆಮ್ಮದಿ ಮತ್ತೆ ಮರಳಿ ನಿಮ್ಮನ್ನು ಹುಡುಕಿಕೊಂಡು ಬರುತ್ತದೆ. ಯಾವ ವ್ಯಕ್ತಿಯ ಕಾರಣದಿಂದ ನಿಮ್ಮ ಮನಸ್ಸಿನಲ್ಲಿ ನಿರಂತರ ಚಿಂತೆ ಇತ್ತೋ ಅವನ ಕಡೆಯಿಂದ ಸಮಾಧಾನದ ಸುದ್ದಿ ಸಿಗುತ್ತದೆ. ಕಳೆದ ಹಲವಾರು ದಿನಗಳಿಂದ ಮನೆಯಲ್ಲಿ ಸಣ್ಣ ಪುಟ್ಟ ವಿಚಾರಗಳಿಗೂ ಜಗಳ ನಡೆಯುತ್ತಿತ್ತು. ಕಾರಣವಿಲ್ಲದೆ ಮನಸ್ಸು ಅಶಾಂತವಾಗಿತ್ತು. ಅದಕ್ಕೆ ಕಾರಣ ಕೇವಲ ಮನಸ್ಥಿತಿಗಳಲ್ಲ, ನಿಮ್ಮ ರಾಶಿಯ ಮೇಲೆ ಗ್ರಹಗಳ ಮತ್ತು ನಕಾರಾತ್ಮಕ ಶಕ್ತಿಯ ಪ್ರಭಾವವಾಗಿತ್ತು. ಆದರೆ ಈಗ ಅದು ನಿಧಾನವಾಗಿ ಮುಗಿಯಲು ಶುರುವಾಗ್ತಾ ಇದೆ. ಒಟ್ಟಾರೆಯಾಗಿ ಈ ಪ್ರಭಾವ ಕಡಿಮೆ ಆದಂತೆ ಮನೆಯ ವಾತಾವರಣ ಬದಲಾಗಲು ಶುರುವಾಗುತ್ತೆ. ಸಂಬಂಧಗಳಲ್ಲಿ ಇರ್ತಕ್ಕಂತಹ ತಪ್ಪು ಅಭಿಪ್ರಾಯಗಳು ದೂರವಾಗಿ ಮಾಧುರ್ಯ ಮರಳಿ ಬರುತ್ತದೆ. ತಿಂಗಳುಗಳಿಂದ ನಿಂತು ಹೋಗಿದ್ದ ಮಾತುಕತೆ ಮತ್ತೆ ಶುರುವಾಗುತ್ತದೆ. ಇದೇ ಸಮಯದಲ್ಲಿ ಒಬ್ಬ ವ್ಯಕ್ತಿ ನಿಮ್ಮ ಖುಷಿಯನ್ನು ನೋಡಿ ಒಳಗೊಳಗೆ ಹುರಿದು ಹೋಗುತ್ತಾರೆ. ಅವನು ನಿಮ್ಮ ಮುಂದೆ ನಿಮ್ಮ ಹಿತೈಷಿಯಿಂದ ನಟಿಸುತ್ತಾನೆ, ಆದರೆ ಬೆನ್ನ ಹಿಂದೆ ನಿಮ್ಮ ಏಳಿಗೆಯನ್ನು ತಡೆಯಲು ಪ್ರಯತ್ನಿಸುತ್ತಾನೆ. ಆದ್ದರಿಂದ ನಿಮ್ಮ ಸಂತೋಷವನ್ನು, ಪ್ರತಿಯೊಂದು ಖುಷಿಯನ್ನು ಮೌನವಾಗಿ ಅನುಭವಿಸಿ. ಎಲ್ಲರಿಗೂ ಹೇಳುವ ಅಗತ್ಯವಿಲ್ಲ. ನಿಮ್ಮ ಜೀವನದಲ್ಲಿ ನಡೆಯುವಂತಹ ಪ್ರತಿಯೊಂದು ಘಟನೆ ಕೂಡ ಇನ್ನು ಮುಂದೆ ಅದ್ಭುತವಾಗಿರುತ್ತೆ. ಸಿಹಿ ಸುದ್ದಿ ಅಂದರೆ, ಖಂಡಿತವಾಗಿ ನಿಮ್ಮ ಮನೆಯಲ್ಲಿ ಯಾರಿಗೆಲ್ಲ ಮದುವೆ ಆಗಿ ಧನಸು ರಾಶಿಯವರಿಗೆ ಮಕ್ಕಳಿಲ್ಲದೆ ಅಸಂತೋಷವನ್ನು ಅನುಭವಿಸ್ತಾ ಇದ್ದೀರೋ ಅಂಥವರಿಗೆ ಮಹಾಲಕ್ಷ್ಮೀ ದೇವಿಯ ಅನುಗ್ರಹದ ಮೂಲಕ ಒಬ್ಬ ಲಕ್ಷ್ಮೀ ದೇವಿಯ ಮಗಳಾಗಿ ಹುಟ್ಟುತ್ತಾಳೆ. ನಿಮ್ಮ ಮನೆಯಲ್ಲಿ ತೊಟ್ಟಿಲು ತೂಗುವಂತಹ ಸದ್ದು ಕೇಳಿ ಬರುತ್ತೆ. ಕಂದನ ಒಂದು ಸದ್ದು ನಿಮ್ಮ ಹಲವಾರು ವರ್ಷಗಳ ಚಿಂತೆ, ದುಃಖ, ನೋವನ್ನು ದೂರ ಮಾಡಿಬಿಡುತ್ತೆ. ಮತ್ತು ನಿಮ್ಮ ಮನೆಯಲ್ಲಿ ಹೊಸ ವಾಹನ ಖರೀದಿ, ಆಸ್ತಿ ಖರೀದಿ, ಸಂತೋಷದ ಕ್ಷಣಗಳು ಅಷ್ಟೇ ಅಲ್ಲದೆ ಸಿರಿ ಸಂಪತ್ತು, ಅಷ್ಟ ಐಶ್ವರ್ಯದಿಂದ ತುಂಬಿರುವಂತಹ ನೆಮ್ಮದಿಯ ಜೀವನಕ್ಕೆ ಆ ಒಂದು ಮಗುವಿನ ಒಂದು ವಿಶೇಷವಾಗಿರುವಂತಹ ಗೆಜ್ಜೆ ಶಬ್ದವೇ ಕಾರಣವಾಗಿರುತ್ತದೆ. ಮುಖ್ಯವಾಗಿ ಈ ಸಮಯದಲ್ಲಿ ದೇವರ ಆಶೀರ್ವಾದವನ್ನು ನಿರ್ಲಕ್ಷಿಸಬೇಡಿ. ಯಾವುದೇ ಒಂದು ಸಣ್ಣದಾದಿರುವಂಥ ಸಂಕೇತ ಬಂದರೂ ಅದನ್ನು ನೀವು ಗಮನದಲ್ಲಿ ಇಟ್ಕೊಳ್ಬೇಕಾಗುತ್ತೆ. ಯಾರೇ ನಿಮ್ಮ ವಿರುದ್ಧ ಕೆಟ್ಟದನ್ನು ಬಯಸಿದರೂ ಕೂಡ ಅದು ಹಿಂದೆ ಉಳಿದು ಬಿಡುತ್ತದೆ. ಧನಸು ರಾಶಿಯವರೇ, ನಿಮ್ಮ ಜೀವನದಲ್ಲಿ ಇನ್ನು ಮುಂದೆ ಎಲ್ಲವೂ ಶುಭವಾಗುತ್ತದೆ. ಮುಂದಿನ ಸಿಹಿ ಸುದ್ದಿ ಬಗ್ಗೆ ನೋಡೋದಾದರೆ, ಈ ಸಿಹಿ ಸುದ್ದಿ ನಿಮ್ಮ ಜೀವನದಲ್ಲಿ ವೃತ್ತಿ ಮತ್ತು ವ್ಯಾಪಾರ ವ್ಯವಹಾರಕ್ಕೆ ಸಂಬಂಧಪಟ್ಟಿದೆ. ನಿಮ್ಮನ್ನು ದುರ್ಬಲ ಎಂದು ತಿಳಿದುಕೊಂಡಂತಹ ಜನರ ಮಧ್ಯ ನೀವು ಬಹಳಷ್ಟು ಯಶಸ್ಸನ್ನು ಪಡೆದುಕೊಳ್ತೀರಾ. ಅವರು ನಿಮ್ಮ ಯಶಸ್ಸನ್ನು ನೋಡಿ ಆಶ್ಚರ್ಯ ಪಡ್ತಾರೆ. ಕೆಲಸಗಳಲ್ಲಿ ಇರ್ತಕ್ಕಂಥ ತೊಂದರೆಗಳು ದೂರವಾಗುತ್ತೆ. ಹಠಾತ್ ಆಗಿ ಹೊಸ ಕೆಲಸದ ಆಫರ್ಗಳು ಬರ್ತಾ ಹೋಗುತ್ತೆ. ವ್ಯಾಪಾರದಲ್ಲಿ ಹೊಸ ದಾರಿಗಳು ತೆರೆದುಕೊಳ್ಳುತ್ತೆ. ಮತ್ತು ಈ ಸಮಯದಲ್ಲಿ ನೀವು ಶ್ರಮ ಪಡುತ್ತಿದ್ದರೆ ಅದರ ಫಲವನ್ನು ಈಗ ಅನುಭವಿಸುವಂತಹ ಸಾಧ್ಯತೆ ಇದೆ. ಹಠಾತ್ ಆಗಿ ದೊಡ್ಡ ಅವಕಾಶ ಸಿಗುತ್ತೆ. ಅದು ನಿಮ್ಮ ಜೀವನವನ್ನೇ ಬದಲಾಯಿಸಬಹುದು. ಆದರೆ ಗಮನವಿರಲಿ, ಈ ಅವಕಾಶ ಹಠಾತ್ ಆಗಿ ಬರುತ್ತದೆ ಮತ್ತು ಅಷ್ಟೇ ವೇಗವಾಗಿ ಹೊರಟು ಹೋಗಬಹುದು. ಆದ್ದರಿಂದಾಗಿ ಮುಂಬರುವಂತಹ ದಿನದಲ್ಲಿ ಸೋಮಾರಿತನವನ್ನು ಖಂಡಿತ ಮಾಡಬೇಡಿ. ನೀವು ಮುಂದೂಡುತ್ತಾ ಬಂದಿದ್ದ ಕೆಲಸಗಳೇ ನಿಮ್ಮ ಜೀವನದಲ್ಲಿ ಅದೃಷ್ಟದ ಬಾಗಿಲನ್ನು ತೆರೆಯಬಹುದು. ಮತ್ತು ಉದ್ಯೋಗದಲ್ಲಿ ಇರ್ತಕ್ಕಂಥವರಿಗೆ ದೊಡ್ಡ ಅಧಿಕಾರಿಗಳ ಬೆಂಬಲ ಸಿಗುತ್ತದೆ. ಪ್ರಭಾವಿ ವ್ಯಕ್ತಿಯ ಭೇಟಿ, ಶ್ರಮದ ಮೇಲೆ ಕಣ್ಣಿಟ್ಟಿರ್ತಕ್ಕಂಥ ಕೆಲವೊಂದಿಷ್ಟು ಜನರ ಪ್ರಭಾವ ನಿಮ್ಮ ಮೇಲೆ ಈ ಬದಲಾಗುವಂತಹ ಲಕ್ಷಣವನ್ನು ಕಂಡುಕೊಳ್ಬಹುದು. ಆದರೆ ಒಂದು ಷರತ್ತು ಕೂಡ ಇದೆ. ಈ ಸಂದರ್ಭದಲ್ಲಿ ಹೆದರಬೇಡಿ. ಏಕೆಂದರೆ ಹಿಂದೆ ಸರಿದರೆ ಹೆದರುಕೊಂಡ್ರೆ ನೀವು ಅವಕಾಶವನ್ನು ಕೈತಪ್ಪಿ ಹೋಗುವಂತೆ ಮಾಡ್ಕೊಳ್ತೀರಾ. ಈಗ ನಿಮ್ಮ ಜೀವನದಲ್ಲಿ ಅದ್ಭುತವಾಗಿರುವ 5ನೇ ಸಿಹಿ ಸುದ್ದಿ ಬಗ್ಗೆ ಮಾತನಾಡೋದರೆ, ಈ ಸುದ್ದಿ ನೇರವಾಗಿ ನಿಮ್ಮ ಆಸೆಗೆ ಸಂಬಂಧಪಟ್ಟಿರ್ತಕ್ಕಂಥದ್ದಾಗಿರುತ್ತದೆ. ನೀವು ಬಹಳಷ್ಟು ದಿನಗಳಿಂದ ನಿಮ್ಮೊಳಗೆ ಮುಚ್ಚಿಟ್ಟಿದ್ದಂತಹ ಒಂದು ದೊಡ್ಡ ಕನಸು
ಕನಸು ನನಸಾಗುವಂತಹ ಸಮಯ. ಆ ಕನಸನ್ನು ಬ್ರಹ್ಮಾಂಡ ಸಂಪೂರ್ಣವಾಗಿ ಕೇಳಿಸಿಕೊಂಡಿದೆ. ನಿಮ್ಮ ಪ್ರಾರ್ಥನೆಗಳ ರಾತ್ರಿಗಳಲ್ಲಿ ಮನಸ್ಸಿನಲ್ಲಿ ವಿಚಿತ್ರವಾದ ಶಾಂತಿ ಅನಿಸಿದರೆ ಈ ಕ್ಷಣವನ್ನು ಅನುಭವಿಸಿ, ಏಕೆಂದರೆ ಅದೇ ಕ್ಷಣ ನಿಮ್ಮ ಅದೃಷ್ಟ ಎಚ್ಚರಗೊಳ್ಳುವ ಸಂಕೇತವಾಗಿರುತ್ತದೆ. ಧನಸ್ಸು ರಾಶಿಯವರೇ, ಈಗ ನಿಮ್ಮ ಮೈ ಜುಮ್ಮೆನಿಸುವಂತಹ ವಿಷಯಗಳ ಬಗ್ಗೆ ನೋಡೋದಾದ್ರೆ, 6ನೇದಾಗಿ ಆಧ್ಯಾತ್ಮಿಕವಾಗಿ ಶಕ್ತಿಶಾಲಿ ಆಗ್ತೀರಾ. ಯಾರು ನಿಮ್ಮ ವಿರುದ್ಧ ಸಂಚು ರೂಪಿಸಿದ್ದಾರೋ ಅಂಥವರು ನಿಮ್ಮ ಮುಂದೆ ಶರಣಾಗುತ್ತಾರೆ. ಇನ್ನು ಮುಂದೆ ನಿಮ್ಮ ಆಪ್ತ ಸಂಬಂಧಿ ಆಗಿರ್ಬೋದು, ನಿಮಗೆ ಅರಿವಾಗದಂತೆ ನಿಮ್ಮನ್ನು ದುರ್ಬಲ ಮಾಡೋದಕ್ಕೆ ಪ್ರಯತ್ನ ಪಡ್ತಿರ್ತಕ್ಕಂಥವರು ನಿಮ್ಮ ಶಕ್ತಿಯನ್ನು ನೋಡಿ ಸುಮ್ಮನಾಗ್ತಾರೆ. ಈ ಬದಲಾವಣೆ ಎಷ್ಟು ವೇಗವಾಗಿ ಮತ್ತು ಎಷ್ಟು ಶಕ್ತಿಶಾಲಿಯಾಗಿ ಆಗುತ್ತದೆ ಅಂದರೆ ಜನರಿಗೆ ಅರ್ಥವಾಗೋದೇ ಇಲ್ಲ. ಹಠಾತ್ತಾಗಿ ಎಲ್ಲವೂ ಬದಲಾಗಿ ಹೋಗಿಬಿಡುತ್ತದೆ. ಅಷ್ಟೇ ಅಲ್ಲದೆ ಒಂದು ಪ್ರಯಾಣ ಕೂಡ ನಿಮ್ಮನ್ನು ವಿಚಿತ್ರವಾಗಿರುವಂತಹ ಒಂದು ಗುಡಿಗೆ ಕರೆದುಕೊಂಡು ಹೋಗುತ್ತೆ. ಅದು ಮಹಾಶಿವನ ದೇವಸ್ಥಾನವಾಗಿರ್ಬೋದು. ಅಲ್ಲಿ ನೀವು ನಿರ್ಜನವಾಗಿರುವ ಪ್ರದೇಶದಲ್ಲಿ ನಿಮ್ಮ ಕಣ್ಣೀರಿನ ಹನಿಗಳ ಜೊತೆಗೆ ಮಹಾಶಿವನೊಂದಿಗೆ ನಿಮ್ಮ ಎಲ್ಲ ರೀತಿಯ ಆಸೆ ಮತ್ತು ಕನಸುಗಳು ಸಂಪೂರ್ಣವಾಗಿ ವ್ಯಕ್ತವಾಗ್ತಾ ಹೋಗುತ್ತೆ. ನೀವು ನಿದ್ರೆಯಲ್ಲಿ ವಿಚಿತ್ರವಾಗಿರುವಂತಹ ಸಂಕೇತಗಳನ್ನು ಕಂಡುಕೊಳ್ಬಹುದು. ಕೆಲವೊಮ್ಮೆ ತಡರಾತ್ರಿಯವರೆಗೆ ಎಚ್ಚರ, ಕೆಲವೊಮ್ಮೆ ತಡರಾತ್ರಿಯವರೆಗೆ ಹಠಾತ್ ಆಗಿ ಕನಸುಗಳು ಬಿದ್ದು ಎಚ್ಚೆತ್ತು ಕುಳಿತುಕೊಳ್ಳೋದು ನಿಮ್ಮ ಶಕ್ತಿ ಬದಲಾಗುತ್ತಿರುವಂತಹ ಸಂಕೇತ. ಇದೇ ಬದಲಾವಣೆ ಅದೃಷ್ಟಕ್ಕೆ ಹೊಸ ದಿಕ್ಕನ್ನು ತಂದುಕೊಡುತ್ತದೆ. ಮುಂದಿನ ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ಹಠಾತ್ ಆಗಿ ಪ್ರಯಾಣದ ಯೋಗ ಬರಬಹುದು. ಈ ಪ್ರಯಾಣ ಚಿಕ್ಕದಾಗಿದ್ದರೂ ಅಥವಾ ದೊಡ್ಡದಾಗಿದ್ದರೂ, ಯಾವುದೇ ರೀತಿಯಾಗಿದ್ದರೂ ಈ ಪ್ರಯಾಣದಿಂದ ಬಹಳಷ್ಟು ಲಾಭವನ್ನು ಕಂಡುಕೊಳ್ತೀರಾ. ಈ ಸಮಯದಲ್ಲಿ ನಿಮಗೆ ಒಂದು ಸಂಕೇತ ಸಿಗುತ್ತದೆ. ಅದು ನಿಮಗೆ ಅದ್ಭುತವಾಗಿರುವಂತಹ ಮನಸ್ಥಿತಿಯನ್ನು ಮತ್ತು ವಿಶೇಷವಾಗಿರುವಂತಹ ಪರಿಸ್ಥಿತಿಗಳನ್ನು ನಿರ್ಮಾಣ ಮಾಡಿಕೊಡುತ್ತದೆ. ನಿಮಗೆ ಸಿಗುವಂತಹ ಹೆಚ್ಚು ವಿಶೇಷವಾಗಿರುವಂತಹ ಹಠಾತ್ ಆಗಿ ಯಾರದೋ ಒಬ್ಬ ವ್ಯಕ್ತಿಯ ಮಾತುಕತೆ ಶುರುವಾಗಬಹುದು, ಕರೆ ಬರಬಹುದು ಅಥವಾ ಒಂದು ಸಂದೇಶ ಸಿಗ್ಬೋದು. ಯಾವುದೋ ಒಬ್ಬ ವ್ಯಕ್ತಿ ಹಠಾತ್ ಆಗಿ ನಿಮ್ಮನ್ನು ಭೇಟಿ ಮಾಡಲು ಬರಬಹುದು. ಈ ಒಂದು ಭೇಟಿ ನಿಮಗೆ ಕೇವಲ ಕಾಕತಾಳೀಯವಾಗಿರುವುದಿಲ್ಲ. ಧನಸ್ಸು ರಾಶಿಯವರೇ, ನಿಮ್ಮ ಜೀವನವನ್ನು ಈಗ ಬಹಳ ಬೇಗ ಹಣಕ್ಕೆ ಸಂಬಂಧಪಟ್ಟಂತಹ ಒಂದು ದೊಡ್ಡ ಬದಲಾವಣೆಯನ್ನು ತಂದುಕೊಡುತ್ತೆ. ಈ ಬದಲಾವಣೆ ಎಷ್ಟು ವೇಗವಾಗಿ ಆಗುತ್ತದೆ ಅಂದರೆ ನೀವೇ ಕೂಡ ಸ್ವಂತ ಯೋಚನೆಗೆ ಬೀಳುತ್ತೀರಾ. ಇನ್ನು ಮುಂದೆ ನಿಮ್ಮ ಹೋರಾಟದ ಸಮಯ ಮುಗಿಯುತ್ತಾ ಬಂದಿದೆ. ಹಲವಾರು ಬಾರಿ ಕಳೆದ ಮೌನದ ಒಂದು ಅರ್ಥದ ಕಣ್ಣೀರನ್ನು ಈಗ ಅನುಭವಿಸುವಂತಹ ಕ್ಷಣ. ಒಂಟಿಯಾಗಿರುವಂತಹ ನಿಮಗೆ ಹಲವಾರು ದಿನಗಳ ನಂತರ ನಿಮ್ಮ ತಾಳ್ಮೆಯ ಫಲವನ್ನು ತರ್ತಾ ಇರುವಂತಹ ಅದೃಷ್ಟ. ಬಹಳ ಸಮಯದ ನಂತರ ನಿಮ್ಮ ಜೀವನಕ್ಕೆ ಒಬ್ಬ ವ್ಯಕ್ತಿ ಬರುತ್ತಾರೆ. ಅವರು ಯಾರು ಎಂದಿಗೂ ನಿಮ್ಮನ್ನು ಯಾವತ್ತೂ ಕೂಡ ಬಿಟ್ಟು ಹೋಗೋದಿಲ್ಲ. ನಿಮಗೆ ಇಲ್ಲಿಯವರೆಗೆ ಗೌರವ ಕೊಡದೆ ನಿಮ್ಮನ್ನು ಬಲಿಪಶು ಮಾಡಿರ್ತಕ್ಕಂಥವರು, ನಿಮ್ಮನ್ನು ಕಣ್ಣೀರಿನಲ್ಲಿ ಕೈ ತೊಳೆಯುವಂತೆ ಮಾಡಿದಂತಹ ವ್ಯಕ್ತಿಗಳ ನಾಶವನ್ನು ಈಗ ನೋಡುವಂತಹ ಸಮಯ. ಈ ಬಾರಿ ನಿರ್ಧಾರ ನಿಮ್ಮ ಕೈಯಲ್ಲಿರುತ್ತದೆ ಮತ್ತು ಇಲ್ಲಿಯೇ ನಿಮ್ಮ ಜೀವನ ವಾಪಸ್ಸಾಗಿ ನಿಮಗೆ ಸಿಗುತ್ತದೆ. ಅತ್ಯಂತ ದೊಡ್ಡ ಶಕ್ತಿಯನ್ನು ತೋರಿಸಬೇಕಾಗುತ್ತೆ. ಮುಂಬರುವಂತಹ ದಿನದಲ್ಲಿ ಯಾವುದೇ ಅಪರಿಚಿತರ ವ್ಯಕ್ತಿಯ ಮೇಲೆ ತಕ್ಷಣ ನಂಬಿಕೆಯನ್ನು ಇಡಬೇಡಿ. ವಿಶೇಷವಾಗಿ ಹಣದ ವಿಚಾರದಲ್ಲಿ ಜಾಗರೂಕರಾಗಿರಿ ನಿಮ್ಮ ಜೀವನದಲ್ಲಿ. ಏಕೆಂದರೆ ಒಂದೆಡೆ ಅದೃಷ್ಟ ನಿಮ್ಮ ಜೊತೆಗೆ ಇರುತ್ತದೆ, ಇನ್ನೊಂದೆಡೆ ಕೆಲವರು ನಿಮ್ಮ ಅದೃಷ್ಟವನ್ನು ಮತ್ತು ನಿಮ್ಮ ಶಕ್ತಿಯನ್ನು ದುರ್ಬಲಗೊಳಿಸಲು ಪ್ರಯತ್ನಿಸ್ತಾರೆ. ಆದರೆ ಹೆದರಬೇಡಿ, ಏಕೆಂದರೆ ರಾಯರ ಅನುಗ್ರಹ ನಿಮ್ಮ ರಾಶಿಯ ಮೇಲೆ ಈ ಸಮಯದಲ್ಲಿ ಒಂದು ರಕ್ಷಣಾತ್ಮಕ ಶಕ್ತಿಶಾಲಿ ಕವಚವನ್ನು ನಿರ್ಮಾಣ ಮಾಡ್ತಾ ಇದೆ. ಇದೇ ಕಾರಣ ನಿಮ್ಮ ಕೆಟ್ಟದನ್ನು ಬಯಸುವಂಥವರು ನಿಧಾನವಾಗಿ ದೂರವಾಗ್ತಾ ಹೋಗ್ತಾರೆ. ಧನಸ್ಸು ರಾಶಿಯವರೇ, ಮುಂಬರುವಂತಹ ದಿನಗಳು ಕೆಲವೇ ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ಒಂದು ದೊಡ್ಡ ಸುದ್ದಿ ಬರುತ್ತದೆ. ಅದು ಇಡೀ ನಿಮ್ಮ ಜೀವನದ ಭವಿಷ್ಯದ ದಿಕ್ಕನ್ನೇ ಬದಲಾಯಿಸುತ್ತದೆ. ಆರಂಭದಲ್ಲಿ ನಿಮಗೆ ನಂಬಿಕೆ ಬರೋದಿಲ್ಲ, ಅದೇ ಪದೇ ಪದೇ ಯೋಚಿಸುತ್ತೀರಿ. ಆದರೆ ಖಂಡಿತವಾಗಿ ಎಲ್ಲವೂ ನಿಮ್ಮ ಪರವಾಗಿ ನಡೆಯುತ್ತಾ ಹೋಗುತ್ತೆ. ಹೌದು, ಖಂಡಿತವಾಗಿ ಆ ಸುದ್ದಿ ಒಂಟಿಯಾಗಿ ಬರೋದಿಲ್ಲ. ನಿಮ್ಮ ಜೀವನಕ್ಕೆ ಹಣ, ಗೌರವ, ಹೊಸ ಗುರುತು ಮತ್ತು ನೀವು ಬಹಳ ಸಮಯದಿಂದ ಕಾಯುತ್ತಿದ್ದಂತಹ ಸಂತೋಷವನ್ನು ಮರಳಿ ತಂದುಕೊಡುತ್ತದೆ. ಒಟ್ಟಾರೆಯಾಗಿ ನೀವು ಈಗ ಮಾಡಬೇಕಾಗಿರುವಂತಹ ಒಂದು ಕೆಲಸ ಅಂದರೆ ರಾತ್ರಿ ಹೊತ್ತು ಸಂಕೇತಗಳು ಬಂದಾಗ ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಬೇಕು. ಈ ರಾತ್ರಿ ನಿಮ್ಮ ಜೀವನದಲ್ಲಿ ಒಂದು ದೊಡ್ಡ ಬದಲಾವಣೆಗೆ ಕಾರಣವಾಗುವಂತಹ ರಾತ್ರಿಯಾಗಿರುತ್ತದೆ. ಈ ಸಮಯ ನೀವು ರಾಘವೇಂದ್ರ ಸ್ವಾಮಿಗಳ ಆರಾಧನೆಯನ್ನು ಮಾಡಬೇಕಾಗುತ್ತೆ. ಇಲ್ಲಿಯವರೆಗೆ ಹೋರಾಟದ ಸಮಯ ಮುಗಿಯುತ್ತಾ ಬಂದಿದೆ. ನಿಮ್ಮ ಅದೃಷ್ಟ ನಿಜವಾಗಿ ವಜ್ರಕ್ಕಿಂತಲೂ ಮೌಲ್ಯವಾಗಿ ಒಳೆಯುವಂತಹ ಕ್ಷಣ ಅಂತ ಹೇಳ್ಬೋದು. ಕಡಲೆಕಾಳು ಮತ್ತು ಕಡಲೆ ಬೇಳೆಯನ್ನು ದಾನ ಮಾಡಬೇಕು. ಹಳದಿ ಬಟ್ಟೆಯನ್ನು ದಾನ ಮಾಡಬೇಕು. ಈ ದಿನ ಹಳದಿ ಬಟ್ಟೆಯನ್ನು ಧರಿಸಿಕೊಂಡು ರಾಘವೇಂದ್ರ ಸ್ವಾಮಿ ಅಥವಾ ಸಾಯಿಬಾಬಾ ಅಥವಾ ದತ್ತಾತ್ರೇಯರ ಆಶೀರ್ವಾದವನ್ನು ಪಡೆದುಕೊಳ್ಳಿ. ಮನೆಯಲ್ಲಿ ಇರ್ತಕ್ಕಂಥ ಗುರು ಹಿರಿಯರಿಗೆ ವಿಶೇಷವಾಗಿ ಗೌರವವನ್ನು ಕೊಡಿ. ನಿಮ್ಮ ಕೈಲಾದಷ್ಟು ಬಡವರಿಗೆ ಸಹಾಯ ಮಾಡಿ. ಈ ದಿನ ಆಗುವಂತಹ ಬದಲಾವಣೆಗಳನ್ನು ಖಂಡಿತವಾಗಿ ನಿಮ್ಮ ಜೀವನದಲ್ಲಿ ನೀವು ಊಹೆ ಕೂಡ ಮಾಡಿಕೊಳ್ಳೋಕೆ ಸಾಧ್ಯವಾಗಿರೋದಿಲ್ಲ. ಈ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು.